ಮತ್ತೊಂದು ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಕದನದ ಪರಿಣಾಮವನ್ನ ನಮ್ಮ ರಾಜ್ಯದ ಬೇರೆ ಬೇರೆ ನಗರಗಳ ಜನ ಹಾಗೆ ಗ್ರಾಮೀಣ ಭಾಗದ ಜನ ಕೂಡ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಎಲ್ಪಿಜಿ ಸಿಲಿಂಡರ್ನ ದೊಡ್ಡ ಕೊರತೆ ಉಂಟಾಗಿದ್ದು ಹಾಗೆ ಜನ ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇದೀಗ ಆಟೋ ಬಂಕ್ಗಳು ಕೂಡ ಬಂದಾಗ್ತಾ ಇದೆ. ಕೆಲವೊಂದು ಬಂಕ್ಗಳಲ್ಲಿ ಏಕಾಏಕಿ ಗ್ಯಾಸ್ ಬೆಲೆ ಏರಿಕೆ ಮಾಡಲಾಗಿದೆ. ಭಾರತ್ ಮಿಲ್ ರಸ್ತೆ ಬಂಕ್ ಮುಂದೆ ಸಾಲ್ಗಟ್ಟಿ ನಿಂತಿವೆ ಆಟೋಗಳು. ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳಿ ಆಟೋ ಚಾಲಕರು ಪರದಾಟ ಮಾಡೋದು ತಪ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಬಹುತೇಕ ಎಲ್ಪಿಜಿ ಆಟೋ ಬಂಕ್ ಬಂದಾಗಿದೆ. ಸರ್ಕಾರಕ್ಕೆ ಆಹಾರ ಇಲಾಖೆಗೆ ಜಿಲ್ಲಾ ಆಡಳಿತಕ್ಕೆ ಇಲಾಖೆಗೆ ಸರ್ಕಾರಕ್ಕೆ ಆಹಾರ ಇಲಾಖೆಗೆ ಜಿಲ್ಲಾ ಆಡಳಿತಕ್ಕೆ ಇಲಾಖೆಗೆ ಮತ್ತಷ್ಟು ಡೀಟೇಲ್ಸ್ ನಮಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಆಟೋಗೆ ಗ್ಯಾಸ್ ತುಂಬಿಸುವ ಬಂಕ್ಗಳಲ್ಲಿ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್, ಇನ್ನು ಸ್ಟಾಕ್ ಇರುವ ಕಡೆಗಳಲ್ಲಿ ಬೆಲೆ ಏರಿಕೆ, ಇದರ ನಿಯಂತ್ರಣಕ್ಕೆ ಸ್ಥಳೀಯ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ತಾ ಇಲ್ವಾ? ಸರ್ಕಾರ ಸ್ಪಂದಿಸ್ತಾ ಇಲ್ವಾ? ಏನ್ ಹೇಳ್ತಾರೆ ಹುಬ್ಬಳ್ಳಿ ಮಂದಿ? ಎಸ್ ಸುಸ್ಮಿತಾ, ಖಂಡಿತವಾಗ್ಲೂ ಏನಂದ್ರೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನೇ ದಿನೇ ಸಾರ್ವಜನಿಕರಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ನಿಜಕ್ಕೂ, ಯಾಕಂದ್ರೆ ಅದರಲ್ಲೂ ಪ್ರಮುಖವಾಗಿ ಆಟೋ ಚಾಲಕರಿಗೆ ದಿನನಿತ್ಯವೂ ಕೂಡ ಸಾಕಷ್ಟು ಸಂಕಷ್ಟ ಇಲ್ಲಿ ಎದುರಾಗ್ತಾ ಇದೆ. ಸದ್ಯ ನಾನೀಗ ಭಾರತ್ ಮಿಲ್ ಬಳಿ ಇರತಕ್ಕಂತ ಒಂದು ಆಟೋ ಗ್ಯಾಸ್ ಬಂಕ್ ಬಳಿ ಇದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ರಸ್ತೆಯುದ್ದಕ್ಕೂ ಆಟೋ ಚಾಲಕರು. ಒಂದ್ ಕಡೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ 25,000ಕ್ಕೂ ಅಧಿಕ ಆಟೋ ಚಾಲಕರಿದ್ದಾರೆ. ಆಟೋಗಳನ್ನ ಸಂಚಾರ ಮಾಡುವ ಮೂಲಕ ಒಂದು ರೀತಿ ದಿನಕ್ಕೆ 200, 300, 500 ಹೀಗೆ ಸಂಪಾದನೆ ಮಾಡುವಂತ ನಿಟ್ಟಿನಲ್ಲಿ ಏನು ಮುಂದಾಗ್ತಾರೆ. ಆದ್ರೆ ದಿನನಿತ್ಯ ಪ್ರತಿದಿನವೂ ಕೂಡ ದಿನೇ ದಿನೇ ಈ ಆಟೋ ಗ್ಯಾಸ್ ಎಲ್ಪಿಜಿ ದರ ಏನು ಈ ಮುಂಚೆ 53 ರೂಪಾಯಿ ಇತ್ತು, 60 ರೂಪಾಯಿ ಇತ್ತು, 68 ರೂಪಾಯಿ ಇತ್ತು, ಈಗ 80, 85, 90 ರೂಪಾಯಿ, 100 ರೂಪಾಯಿ ಗಡಿ ದಾಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶವನ್ನ ಆಟೋ ಚಾಲಕರು ಹೊರಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಕಿಲೋಮೀಟರ್ ಗಟ್ಟಲೆ ನೂರಾರು ಸಂಖ್ಯೆಯಲ್ಲಿ ಆಟೋಗಳನ್ನ ಇಲ್ಲಿ ರಸ್ತೆಯುದ್ದಕ್ಕೂ ನಿಲ್ಲಿಸುವ ಮೂಲಕ ಏನು ಆಟೋ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಇಲ್ಲಿ ಬಂದು ತಲುಪಿರತಕ್ಕಂಥದ್ದು. ಸಾಕಷ್ಟು ಅಂದ್ರೆ ಜಿಲ್ಲಾಡಳಿತ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ಆಹಾರ ಇಲಾಖೆಯ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವ ಮೂಲಕ ಆಟೋ ಚಾಲಕರು ತಮ್ಮ ಒಂದು ಅಳಲನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಇಲ್ಲಿ ತೋಡ್ಕೊಳ್ತಾ ಇದ್ದಾರೆ. ನಾನು ಆಟೋ ಚಾಲಕರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಗ್ಯಾಸ್ ಸಮಸ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ? ಬಹಳ ತೊಂದರೆ ಆಗಿದೆ ಸರ್, ಬಹಳ ತೊಂದರೆ ಆಗಿದೆ. 1 ಗಂಟೆ ಆದ್ರೆ ಈಗ ನಿಂತ್ರ ಹಳೆ ಬೆಲೆನೂ ಜಾಸ್ತಿ ಆಗಿದೆ, ಗ್ಯಾಸ್ನು ಪ್ರಾಬ್ಲಮ್ ಆಗಿದೆ. 1 ಗಂಟೆ ನಿಲ್ಲೋದಾಗಿದೆ. ಗ್ಯಾಸ್ ರೇಟು 50, 55 ರೂಪಾಯಿ ಐತ್ರಿ, ಈಗ 80, 90 ರೂಪಾಯಿ ಆಗೈತಿ. ಅದು ತಾಸಂಗಟ್ಲೆ ನಿಂದಿರ್ಬೇಕು. 82 ಸಿಗ್ತಾ ಇಲ್ವಾ? ಬೇರೆ ಬೇರೆ ಬಂಕ್ಗಳೆಲ್ಲ ಎಲ್ಲವೂ ಬಂದಾಗಿದಾವ್ರಿ, ಇದ ಒಂದೇ ಚಾಲು ಇದಾವ್ರಿ. ಇದು ಒಂದ್ ಕಡೆ ಆಟೋ ಚಾಲಕರ ಒಂದು ಮಾತುಗಳು. ಸಾಕಷ್ಟು ಆಟೋಗಳನ್ನ ಇಲ್ಲಿ ರಸ್ತೆಯುದ್ದಕ್ಕೂ ನಿಲ್ಲಿಸುವ ಮೂಲಕ ಆಟೋ ಚಾಲಕರು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ? ಆಟೋ ಎಲ್ಪಿಜಿ ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ವಾ? ಯಾವ ಬಂಕ್ಗಳಲ್ಲಿ ಸಿಗ್ತಾ ಇದೆ? ಸರ್, ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತು 11 ಎಲ್ಪಿಜಿ ಗ್ಯಾಸ್ ಪಂಪ್ ಇದಾವೆ. ಆ 11 ಎಲ್ಪಿಜಿ ಗ್ಯಾಸ್ ಪಂಪ್ ಅಲ್ಲಿ ಇವತ್ತು ಸುಮಾರು ಎಲ್ಪಿಜಿ ಗ್ಯಾಸ್ ಪಂಪ್ಗಳು ಮುಚ್ಚೋಗಿದಾವೆ. ಇವತ್ತು ಒಂದು 3-4 ಎಲ್ಪಿಜಿ ಪಂಪ್ಗಳು ಅಷ್ಟೇ ಓಪನ್ ಆಗಿದ್ದಾವೆ. ಯಾಕೆ ಮುಚ್ಚೋಗಿದ್ದಾವೆ ಅಂತಂದ್ರೆ ಹೇಳಿದ್ರೆ ಅವರು ಮುಂದೆ ಬರುವಂತ ದಿನಗಳಲ್ಲಿ ಹೆಚ್ಚಿನ ರೀತಿ ಮಾರಾಟ ಮಾಡಬೇಕು ನಾವು ಅನ್ನೋ ಸಲುವಾಗಿ ನೋ ಸ್ಟಾಕ್ ಅಂತಂದು ಇವತ್ತು ಎಲ್ಪಿಜಿ ಗ್ಯಾಸ್ ಪಂಪಿನ ಮಾಲೀಕರೇ ಇವತ್ತು ನೋ ಸ್ಟಾಕ್ ಅನ್ನೋ ಬೋರ್ಡ್ ಅನ್ನು ಇವತ್ತು ಅವರ ಬ್ಯಾಂಕಿನ ಮುಂದ್ಗಡೆ ಹಾಕಿದ್ದಾರೆ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಇವತ್ತು ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶಕ್ತಿ ಯೋಜನೆ ಬಂದೇ ಇವತ್ತು ದುಡಿಮೆ ಇಲ್ಲ, ಪರದಾಡುವಂತ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯುದ್ಧದ ನೆಪ ಇಟ್ಟುಕೊಂಡು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತು ನೋಡ್ತಾ ಇರಬಹುದು, ಇವತ್ತು ಸಾವಿರಾರು ಆಟೋ ರಿಕ್ಷಾ ಇವತ್ತು ನಾವು ಎಲ್ಪಿಜಿ ಗ್ಯಾಸ್ ಇಲ್ಲ ಅಂತಂದು ಇವತ್ತು 3-4 ತಾಸುಗಳಿಂದ ಇವತ್ತು ಪಾಳೆ ಹಚ್ಚಿನ ಇವತ್ತು ಎಲ್ಪಿಜಿ ಹಾಕಿಸ್ತಿದೆ. ಕೂಡಲೇ ಇದರ ಸರ್ಕಾರದ ವಿರುದ್ಧ ಸರ್ಕಾರ ಇವತ್ತು ನಮ್ಮ ಆಟೋ ರಿಕ್ಷಾ ಚಾಲಕರ ಮೇಲೆ ನಿಗಾ ವಹಿಸಬೇಕು, ಎಲ್ಲರಿಗೂ ಗ್ಯಾಸ್ ಪೂರೈಕೆ ಆಗುವಂತ ಮಾಡಿಕೊಡಬೇಕು, ಎಲ್ಲ ಆಟೋ ರಿಕ್ಷಾ ಮತ್ತೆ ರೇಟನ್ನು ದರ ಕಡಿಮೆ ಮಾಡಬೇಕಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಈ ಒಂದು ಮನವಿಗೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ.
ಏನ್ ಸಮಸ್ಯೆ ಆಗ್ತಾ ಇದೆ? ಆಟೋ ಚಾಲಕರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಭಾಳ ತ್ರಾಸ ಆಗುತ್ತೆ ಸರ್. LPG ಎಲ್ಲಿ ಸಿಗೋದಿಲ್ರಿ ನಮಗ. LPG ಏನ್ರ ಒಂದು ದಾರಿ ಮಾಡಿ ಕೊಡ್ರಿ ನಮಗ. ವಾಸ್ತವದ ಸ್ಥಿತಿ ಏನಾಗ್ತಾ ಇದೆ? ಆಟೋ ಚಾಲಕರ ಪರಿಸ್ಥಿತಿ ಏನಾಗಿದೆ ಸರ್? ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತೇನು ಆಟೋ ರಿಕ್ಷಾ ಚಾಲಕರು ನಾವು ಗಲ್ಲಿಗೆ ತಿರುಗಾಡಿ 40 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 80 ರೂಪಾಯಿ ಬಾಡಿಗೆ ಹೊಡೆಯುವಂತವ್ರು ಹುಬ್ಬಳ್ಳಿ ನಗರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಸರಿಯಾದ ರೀತಿಯಲ್ಲಿ ಇಲ್ಲಿ LPG ಪಂಪ್ಗಳಲ್ಲಿ LPG ಸಿಗ್ತಾ ಇಲ್ಲ. ಇವತ್ತು LPG ಪಂಪ್ನಲ್ಲಿ ಪಾಳೆ ಹಚ್ಕೊಂಡು ನಿಂತರೆ ಅಲ್ಲಿ ಬಾಡಿಗೆ ಸಿಗೋದಿಲ್ಲ. ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ಅಂತಂದ್ರೆ, ಇಲ್ಲಿ ನಾವು 200 ರೂಪಾಯಿ ಗ್ಯಾಸ್ ಹಾಕ್ಲಿಕ್ಕೆ ಬಂದು 300 ರೂಪಾಯಿ ದುಡಿಮೆಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ನಾವು ಮಾಧ್ಯಮಕ್ಕೆ ನಾವು ವಿನಂತಿ ಏನ್ ಮಾಡ್ತೀವಿ ಅಂದ್ರೆ, ಆಟೋ ರಿಕ್ಷಾ ಚಾಲಕರನ್ನ ದುಡ್ಕೊಂಡು ತಿನ್ನಕ್ಕೆ ನಮ್ಗೊಂದು ದಾರಿ ಮಾಡಿಕೊಡ್ರಿ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಯಾವುದೇ ರೀತಿ LPG ಪಂಪ್ ಮಾಲೀಕರಿಗೆ, LPG ಹಾಕೋರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಆಗೈತಿ. ಇವತ್ತು 65 ರೂಪಾಯಿ ಹೋಗಿ 85 ರೂಪಾಯಿ, 90 ರೂಪಾಯಿ, 100 ಮಟ್ಟ ನುಟ್ಟೈತಿ. ಅದು ಏನೈತಿ, ಸರ್ಕಾರದ ನಿಗದಿತ ರೇಟ್ನಲ್ಲಿ ಪಂಪ್ಗಳಲ್ಲಿ LPG ಹಾಕಬೇಕು, ಡಬಲ್ ರೇಟ್ ವಸೂಲ್ ಮಾಡಬಾರದು. ಈ LPG ಪಂಪ್ಗಳಲ್ಲಿ ಅನೇಕ ಪಂಪ್ಗಳಲ್ಲಿ ಆಟೋ ರಿಕ್ಷಾ ಚಾಲಕರ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ವಿನಂತಿ ಮಾಡ್ತೀವಿ. ಸ್ಮಿತಾ, ಇದಿಷ್ಟು ಆಟೋ ಚಾಲಕರ ಒಂದು ಆಕ್ರೋಶದ ಮಾತುಗಳು. ಒಂದ್ ಕಡೆ ಆಟೋ ಚಾಲಕರ ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆಯುವಂತ ಕೆಲಸಗಳನ್ನ ಆಟೋ ಗ್ಯಾಸ್ ಬಂಕ್ ನ ಮಾಲೀಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುತುವರ್ಜಿನ ವಹಿಸಬೇಕು, ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ನಿಗದಿತ ಬೆಲೆಯನ್ನ ಒಂದು ನಿಗದಿತ ಬೆಲೆ ಮೂಲಕ ಆಟೋ ಗ್ಯಾಸ್ ನ ಇಲ್ಲಿ ಸರಬರಾಜು ಮಾಡಲಿಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಜೀವನ ನಡೆಸೋದೇ ಸಾಕಷ್ಟು ಕಷ್ಟಕರ ಆಗಿದೆ ಅಂತಕ್ಕಂಥ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಪ್ರಕಾಶ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಕದನದ ಪರಿಣಾಮವನ್ನ ನಮ್ಮ ರಾಜ್ಯದ ಬೇರೆ ಬೇರೆ ನಗರಗಳ ಜನ ಹಾಗೆ ಗ್ರಾಮೀಣ ಭಾಗದ ಜನ ಕೂಡ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಹುಬ್ಬಳ್ಳಿಯಲ್ಲಿ LPG ಸಿಲಿಂಡರ್ನ ದೊಡ್ಡ ಕೊರತೆ ಉಂಟಾಗಿದ್ದು, ಹಾಗೆ ಜನ ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇದೀಗ ಆಟೋ ಬಂಕ್ಗಳು ಕೂಡ ಬಂದಾಗ್ತಾ ಇದೆ. ಕೆಲವೊಂದು ಬಂಕ್ಗಳಲ್ಲಿ ಏಕಾಏಕಿ ಗ್ಯಾಸ್ ಬೆಲೆ ಏರಿಕೆ ಮಾಡಲಾಗಿದೆ. ಭಾರತ್ ಮಿಲ್ ರಸ್ತೆ ಬಂಕ್ ಮುಂದೆ ಸಾಲ್ಗಟ್ಟಿ ನಿಂತಿವೆ ಆಟೋಗಳು. ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳಿ ಆಟೋ ಚಾಲಕರು ಪರದಾಟ ಮಾಡೋದು ತಪ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಬಹುತೇಕ LPG ಆಟೋ ಬಂಕ್ ಬಂದಾಗಿದೆ. ಸರ್ಕಾರಕ್ಕೆ, ಆಹಾರ ಇಲಾಖೆಗೆ, ಜಿಲ್ಲಾ ಆಡಳಿತಕ್ಕೆ, ಇಲಾಖೆಗೆ ಸರ್ಕಾರಕ್ಕೆ, ಆಹಾರ ಇಲಾಖೆಗೆ, ಜಿಲ್ಲಾ ಆಡಳಿತಕ್ಕೆ, ಇಲಾಖೆಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಆಟೋಗೆ ಗ್ಯಾಸ್ ತುಂಬಿಸುವ ಬಂಕ್ಗಳಲ್ಲಿ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್, ಇನ್ನು ಸ್ಟಾಕ್ ಇರುವ ಕಡೆಗಳಲ್ಲಿ ಬೆಲೆ ಏರಿಕೆ, ಇದರ ನಿಯಂತ್ರಣಕ್ಕೆ ಸ್ಥಳೀಯ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ತಾ ಇಲ್ವಾ? ಸರ್ಕಾರ ಸ್ಪಂದಿಸ್ತಾ ಇಲ್ವಾ? ಏನ್ ಹೇಳ್ತಾರೆ ಹುಬ್ಬಳ್ಳಿ ಮಂದಿ? ಎಸ್ ಸ್ಮಿತಾ, ಖಂಡಿತವಾಗ್ಲೂ ಏನಂದ್ರೆ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನೇ ದಿನೇ ಸಾರ್ವಜನಿಕರಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ತಾ ಇದೆ. ನಿಜಕ್ಕೂ, ಯಾಕಂದ್ರೆ ಅದರಲ್ಲೂ ಪ್ರಮುಖವಾಗಿ ಆಟೋ ಚಾಲಕರಿಗೆ ದಿನನಿತ್ಯವೂ ಕೂಡ ಸಾಕಷ್ಟು ಸಂಕಷ್ಟ ಇಲ್ಲಿ ಎದುರಾಗ್ತಾ ಇದೆ. ಸದ್ಯ ನಾನೀಗ ಭಾರತ್ ಮಿಲ್ ಬಳಿ ಇರತಕ್ಕಂತ ಒಂದು ಆಟೋ ಗ್ಯಾಸ್ ಬಂಕ್ ಬಳಿ ಇದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ರಸ್ತೆಯುದ್ದಕ್ಕೂ ಆಟೋ ಚಾಲಕರು. ಒಂದ್ ಕಡೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ 25,000ಕ್ಕೂ ಅಧಿಕ ಆಟೋ ಚಾಲಕರಿದ್ದಾರೆ. ಆಟೋಗಳನ್ನ ಸಂಚಾರ ಮಾಡುವ ಮೂಲಕ ಒಂದು ರೀತಿ ದಿನಕ್ಕೆ 200, 300, 500 ಹೀಗೆ ಸಂಪಾದನೆ ಮಾಡುವಂತ ನಿಟ್ಟಿನಲ್ಲಿ ಏನು ಮುಂದಾಗ್ತಾರೆ. ಆದ್ರೆ ದಿನನಿತ್ಯ ಪ್ರತಿದಿನವೂ ಕೂಡ ದಿನೇ ದಿನೇ ಈ ಆಟೋ ಗ್ಯಾಸ್ LPG ದರ ಏನು ಈ ಮುಂಚೆ 53 ರೂಪಾಯಿ ಇತ್ತು, 60 ರೂಪಾಯಿ ಇತ್ತು, 68 ರೂಪಾಯಿ ಇತ್ತು, ಈಗ 80, 85, 90 ರೂಪಾಯಿ, 100 ರೂಪಾಯಿ ಗಡಿ ದಾಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶವನ್ನ ಆಟೋ ಚಾಲಕರು ಹೊರಹಾಕ್ತಾ ಇದ್ದಾರೆ. ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಕಿಲೋಮೀಟರ್ ಗಟ್ಟಲೆ ನೂರಾರು ಸಂಖ್ಯೆಯಲ್ಲಿ ಆಟೋಗಳನ್ನ ಇಲ್ಲಿ ರಸ್ತೆಯುದ್ದಕ್ಕೂ ನಿಲ್ಲಿಸುವ ಮೂಲಕ ಏನು ಆಟೋ ಗ್ಯಾಸ್ಗಾಗಿ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಇಲ್ಲಿ ಬಂದು ತಲುಪಿರತಕ್ಕಂಥದ್ದು. ಸಾಕಷ್ಟು ಅಂದ್ರೆ ಜಿಲ್ಲಾಡಳಿತ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಅದೇ ರೀತಿ ಆಹಾರ ಇಲಾಖೆಯ ವಿರುದ್ಧ ಒಂದು
ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವ ಮೂಲಕ ಆಟೋ ಚಾಲಕರು ತಮ್ಮ ಒಂದು ಅಳಲನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಇಲ್ಲಿ ತೋಡ್ಕೊಳ್ತಾ ಇದ್ದಾರೆ. ನಾನು ಆಟೋ ಚಾಲಕರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಗ್ಯಾಸ್ ಸಮಸ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ? ಬಹಳ ತೊಂದರೆ ಆಗಿದೆ ಸರ್, ಬಹಳ ತೊಂದರೆ ಆಗಿದೆ. 1 ಗಂಟೆ ಆದ್ರೆ ಈಗ ನಿಂತು ಪಾಳೆ. ಬೆಲೆನೂ ಜಾಸ್ತಿ ಆಗಿದೆ, ಗ್ಯಾಸ್ನು ಪ್ರಾಬ್ಲಮ್ ಆಗಿದೆ. 1 ಗಂಟೆ ನಿಲ್ಲೋದಾಗಿದೆ. ಗ್ಯಾಸ್ ರೇಟು 50-55 ರೂಪಾಯಿ ಐತ್ರಿ, ಈಗ 80-90 ರೂಪಾಯಿ ಆಗೈತಿ. ಅದು ತಾಸಂಗಟ್ಲೆ ನಿಂದಿರ್ಬೇಕು. 82 ಸಿಗ್ತಾ ಇಲ್ವಾ? ಬೇರೆ ಬೇರೆ ಬಂಕ್ಗಳಲ್ಲಿ ಎಲ್ಲವೂ ಬಂದಾಗಿದಾವ್ರಿ, ಇದ ಒಂದೇ ಚಾಲು ಇದಾವ್ರಿ. ಇದು ಒಂದ್ ಕಡೆ ಆಟೋ ಚಾಲಕರ ಒಂದು ಮಾತುಗಳು. ಸಾಕಷ್ಟು ಆಟೋಗಳನ್ನ ಇಲ್ಲಿ ರಸ್ತೆಯುದ್ದಕ್ಕೂ ನಿಲ್ಲಿಸುವ ಮೂಲಕ ಆಟೋ ಚಾಲಕರು ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನ್ ಸಮಸ್ಯೆ ಆಗ್ತಾ ಇದೆ? ಆಟೋ LPG ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ವಾ? ಯಾವ ಬಂಕ್ಗಳಲ್ಲಿ ಸಿಗ್ತಾ ಇದೆ? ಸರ್, ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತು 11 LPG ಗ್ಯಾಸ್ ಪಂಪ್ ಇದಾವೆ. ಆ 11 LPG ಗ್ಯಾಸ್ ಪಂಪ್ ಅಲ್ಲಿ ಇವತ್ತು ಸುಮಾರು LPG ಗ್ಯಾಸ್ ಪಂಪ್ಗಳು ಮುಚ್ಚೋಗಿದಾವೆ. ಇವತ್ತು 3-4 LPG ಪಂಪ್ಗಳು ಅಷ್ಟೇ ಓಪನ್ ಆಗಿದ್ದಾವೆ. ಯಾಕೆ ಮುಚ್ಚೋಗಿದ್ದಾವೆ ಅಂತಂದ್ರೆ ಹೇಳಿದ್ರೆ ಅವರು ಮುಂದೆ ಬರುವಂತ ದಿನಗಳಲ್ಲಿ ಹೆಚ್ಚಿನ ರೀತಿ ಮಾರಾಟ ಮಾಡಬೇಕು ನಾವು ಅನ್ನೋ ಸಲುವಾಗಿ ನೋ ಸ್ಟಾಕ್ ಅಂತಂದು ಇವತ್ತು LPG ಗ್ಯಾಸ್ ಪಂಪಿನ ಮಾಲೀಕರೇ ಇವತ್ತು ನೋ ಸ್ಟಾಕ್ ಅನ್ನೋ ಬೋರ್ಡ್ ಅನ್ನು ಇವತ್ತು ಅವರ ಬ್ಯಾಂಕಿನ ಮುಂದ್ಗಡೆ ಹಾಕಿದ್ದಾರೆ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಮತ್ತು ಈ ರಾಜ್ಯದಲ್ಲಿ ಇವತ್ತು ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಶಕ್ತಿ ಯೋಜನೆ ಬಂದೇ ಇವತ್ತು ದುಡಿಮೆ ಇಲ್ಲ, ಪರದಾಡುವಂತ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯುದ್ಧದ ನೆಪ ಇಟ್ಟುಕೊಂಡು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತು ನೋಡ್ತಾ ಇರಬಹುದು, ಇವತ್ತು ಸಾವಿರಾರು ಆಟೋ ರಿಕ್ಷಾ ಇವತ್ತು ನಾವು LPG ಗ್ಯಾಸ್ ಇಲ್ಲ ಅಂತಂದು ಇವತ್ತು 3-4 ತಾಸುಗಳಿಂದ ಇವತ್ತು ಪಾಳೆ ಹಚ್ಚಿನ ಇವತ್ತು LPG ಹಾಕಿಸ್ತಿದೆ. ಕೂಡಲೇ ಇದರ ಸರ್ಕಾರದ ವಿರುದ್ಧ ಸರ್ಕಾರ ಇವತ್ತು ನಮ್ಮ ಆಟೋ ರಿಕ್ಷಾ ಚಾಲಕರ ಮೇಲೆ ನಿಗಾ ವಹಿಸಬೇಕು, ಎಲ್ಲರಿಗೂ ಗ್ಯಾಸ್ ಪೂರೈಕೆ ಆಗುವಂತ ಮಾಡಿಕೊಡಬೇಕು, ಎಲ್ಲ ಆಟೋ ರಿಕ್ಷಾ ಮತ್ತೆ ರೇಟ್ ಅನ್ನು ದರ ಕಡಿಮೆ ಮಾಡಬೇಕಂತ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಈ ಒಂದು ಮನವಿಗೆ ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ. ಏನ್ ಸಮಸ್ಯೆ ಆಗ್ತಾ ಇದೆ? ಆಟೋ ಚಾಲಕರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಭಾಳ ತ್ರಾಸ ಆಗುತ್ತೆ ಸರ್. LPG ಎಲ್ಲಿ ಸಿಗೋದಿಲ್ರಿ ನಮಗ. LPG ಏನ್ರ ಒಂದು ದಾರಿ ಮಾಡಿ ಕೊಡ್ರಿ ನಮಗ. ವಾಸ್ತವದ ಸ್ಥಿತಿ ಏನಾಗ್ತಾ ಇದೆ? ಆಟೋ ಚಾಲಕರ ಪರಿಸ್ಥಿತಿ ಏನಾಗಿದೆ? ಸರ್, ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಇವತ್ತೇನು ಆಟೋ ರಿಕ್ಷಾ ಚಾಲಕರು ನಾವು ಗಲ್ಲಿಗೆ ತಿರುಗಾಡಿ 40 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 80 ರೂಪಾಯಿ ಬಾಡಿಗೆ ಹೊಡೆಯುವಂತವ್ರು. ಹುಬ್ಬಳ್ಳಿ ನಗರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈಗ ಸರಿಯಾದ ರೀತಿಯಲ್ಲಿ ಇಲ್ಲಿ LPG ಪಂಪ್ಗಳಲ್ಲಿ LPG ಸಿಗ್ತಾ ಇಲ್ಲ. ಇವತ್ತು LPG ಪಂಪ್ನಲ್ಲಿ ಪಾಳೆ ಹಚ್ಕೊಂಡು ನಿಂತರೆ ಅಲ್ಲಿ ಬಾಡಿಗೆ ಸಿಗೋದಿಲ್ಲ. ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ಅಂತಂದ್ರೆ ಇಲ್ಲಿ ನಾವು 200 ರೂಪಾಯಿ ಗ್ಯಾಸ್ ಹಾಕ್ಲಿಕ್ಕೆ ಬಂದು 300 ರೂಪಾಯಿ ದುಡಿಮೆಯನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ನಾವು ಮಾಧ್ಯಮಕ್ಕೆ ನಾವು ವಿನಂತಿ ಏನ್ ಮಾಡ್ತೀವಿ ಅಂದ್ರೆ ಆಟೋ ರಿಕ್ಷಾ ಚಾಲಕರನ್ನ ದುಡ್ಕೊಂಡು ತಿನ್ನಕ್ಕೆ ನಮ್ಗೊಂದು ದಾರಿ ಮಾಡಿಕೊಡ್ರಿ. ಯಾಕಂದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಯಾವುದೇ ರೀತಿ LPG ಪಂಪ್ ಮಾಲೀಕರಿಗೆ LPG ಹಾಕೋರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಆಗೈತಿ. ಇವತ್ತು 65 ರೂಪಾಯಿ ಹೋಗಿ 85 ರೂಪಾಯಿ, 90 ರೂಪಾಯಿ, 100 ಮಟ್ಟ ನುಟ್ಟೈತಿ. ಅದು ಏನೈತಿ ಸರ್ಕಾರದ ನಿಗದಿತ ರೇಟ್ನಲ್ಲಿ ಪಂಪ್ಗಳಲ್ಲಿ LPG ಹಾಕಬೇಕು, ಡಬಲ್ ರೇಟ್ ವಸೂಲ್ ಮಾಡಬಾರದು. ಈ LPG ಪಂಪ್ಗಳಲ್ಲಿ ಅನೇಕ ಪಂಪ್ಗಳಲ್ಲಿ ಆಟೋ ರಿಕ್ಷಾ ಚಾಲಕರ ಹೊಟ್ಟೆ ಮೇಲೆ ಕಲ್ಲು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ವಿನಂತಿ ಮಾಡ್ತೀವಿ. ಸ್ಮಿತಾ, ಇದಿಷ್ಟು ಆಟೋ ಚಾಲಕರ ಒಂದು ಆಕ್ರೋಶದ ಮಾತುಗಳು. ಒಂದ್ ಕಡೆ ಆಟೋ ಚಾಲಕರ ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆಯುವಂತ ಕೆಲಸಗಳನ್ನ ಆಟೋ ಗ್ಯಾಸ್ ಬಂಕ್ನ ಮಾಲೀಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುತುವರ್ಜಿನ ವಹಿಸಬೇಕು, ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ನಿಗದಿತ ಬೆಲೆಯನ್ನ ಒಂದು ನಿಗದಿತ ಬೆಲೆ ಮೂಲಕ ಆಟೋ ಗ್ಯಾಸ್ನ ಇಲ್ಲಿ ಸರಬರಾಜು ಮಾಡಲಿಕ್ಕೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಜೀವನ ನಡೆಸೋದೇ ಸಾಕಷ್ಟು ಕಷ್ಟಕರ ಆಗಿದೆ ಅಂತಕ್ಕಂಥ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ಮಿತಾ.